ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಇದೇ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಹಬ್ಬ. ಯಾಕೆ ಈ ಸಲದ ಹಬ್ಬ ವಿಶೇಷತೆಯನ್ನ ಪಡೆದುಕೊಳ್ಳುತ್ತೆ, ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಶಿವನ ಆರಾಧನೆಯನ್ನ ಹೇಗ್ ಮಾಡ್ಬೇಕು, ಜಾಗರಣೆಯನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಹಾಗೇನೆ ಈ ಸಲದ ಶಿವರಾತ್ರಿ ಹಬ್ಬದ ನಂತರ ಒಂದಷ್ಟು ರಾಶಿಗೆ ಒಳಿತು ಕೆಡುಕು ಅನ್ನೋದಾದ್ರೆ ಯಾವ್ಯಾವ ರಾಶಿಗೆ ಒಳ್ಳೆ ದಿನಗಳು ಶುರುವಾಗುತ್ತೆ, ಇದೆಲ್ಲವನ್ನ ತಿಳ್ಕೊಳ್ಳೋಣ. ಈ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಮಹಾಶಿವರಾತ್ರಿ ಹಬ್ಬ ಬಂದೇ ಬಿಡ್ತು. ಪ್ರತಿಯೊಬ್ರು ಕೂಡ ಶಿವರಾತ್ರಿ ಅಂದ್ರೆ ಅದು ಜಾಗರಣೆ, ಶಿವನ ಆರಾಧನೆ ಮಾಡೋದು, ದೇವಸ್ಥಾನಕ್ಕೆ ಭೇಟಿ ಕೊಡೋದು ಅಂತಷ್ಟೇ ಹೇಳ್ತಾರೆ. ಈ ಸಲದ ಶಿವರಾತ್ರಿ ಹಬ್ಬ ಅಂದ್ರೆ ಒಂದೊಂದು ವರ್ಷಕ್ಕೂ ಒಂದೊಂದು ಬೇರೆ ಬೇರೆ ಆದಂತ ಒಂದಷ್ಟು ಚೇಂಜಸ್ ನೋಡ್ತಾನೆ ಇರ್ತೀವಿ. ಈ ಸಲದ ಹಬ್ಬದ ಮಹತ್ವ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಈ ಸತಿ 2026 ಫೆಬ್ರವರಿ 15 ಮತ್ತೆ 16 ಎರಡು ದಿನನೂ ನಾವು ಇಲ್ಲಿ ಕಾಣಬಹುದು. ಯಾಕಂತ ಹೇಳಿದ್ರೆ ಶಿವರಾತ್ರಿ, ಮಾಸ ಶಿವರಾತ್ರಿಗಳು ಅಂತ ಪ್ರತಿ ತಿಂಗಳು ಬರ್ತಾ ಇರುತ್ತೆ. ಈ ಸತಿ ಅಮಾವಾಸ್ಯೆ ಮತ್ತೆ ಚತುರ್ದಶಿ ತಿಥಿ ಏನ್ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನದ ಮೇಲೆ ಪ್ರಾರಂಭ ಆಗೋದ್ರಿಂದ 15ನೇ ತಾರೀಕು ರಾತ್ರಿ ಬರೋದ್ರಿಂದ 15ನೇ ತಾರೀಕೆ ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ 15ನೇ ತಾರೀಕು ಇರೋದ್ರಿಂದ ಒಂದಷ್ಟು ಶಿವನ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠ. ನೋಡಿ, ಯಾವಾಗ್ಲೂ ಅಷ್ಟೇ ಶಿವನ ಆರಾಧನೆ ಹೇಗಿರ್ಬೇಕು, ನಾವು ಯಾವುದೇ ದೇವರ ಪೂಜೆ ಪುನಸ್ಕಾರಗಳು ಮಾಡಿದ್ರೇನು ಬೇಗ ಒಲೆದು ಬರೋದಿಲ್ಲ. ಶಿವನ ಆರಾಧನೆ, ಶಿವನ ಪ್ರಾರ್ಥನೆ, ಪೂಜೆ ಯಾರೆಲ್ಲ ಮಾಡ್ತಾ ಇರ್ತಾರೋ ಒಂದಷ್ಟು ಬೇಗ ಫಲಗಳನ್ನ ಕೊಡುವಂತವನಾಗಿರ್ತಾನೆ. ಮತ್ತೆ ಒಂದಷ್ಟು ಶಿವನ ಆರಾಧನೆ ಮಾಡುವಂತವ್ರು ನೋಡಿ ವೈರಾಗ್ಯ ಜಾಸ್ತಿ. ಯಾವುದು ಒಂದ್ ಸಂಸಾರ ಆಗ್ಬಹುದು, ಒಂದು ಆಸೆ ಆಕಾಂಕ್ಷೆಗಳು ಇರೋದಿಲ್ಲ, ಒಂದು ವೈರಾಗ್ಯದ ಕಡೆಗೆ ಕೊಂಡೊಯ್ಯುವಂಥದ್ದಿರುತ್ತೆ. ಅಂತಹ ಪವಿತ್ರವಾದಂತಹ ಒಂದು ದಿನ ಈ ಶಿವರಾತ್ರಿ. ಈ ಶಿವರಾತ್ರಿಯ ಪೂಜೆ ವಿಧಿವಿಧಾನ ಹೇಗ್ ಮಾಡ್ಕೋಬೇಕು, ಬಹಳ ಪ್ರಮುಖವಾಗಿ ತಿಳ್ಕೊಬೇಕಾಗುತ್ತೆ. ಈಗ ಮನೆಯಲ್ಲೇ ಇರ್ತಾರೆ, ಮನೆಯಲ್ಲೇ ಇರುವಂತವ್ರು ಮನೆಯಲ್ಲೇ ಶಿವರಾತ್ರಿ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಉಪವಾಸ ಇರೋದು ಬಹಳ ಶ್ರೇಷ್ಠವಾದಂಥದ್ದು. ಯಾಕಂತ ಹೇಳಿದ್ರೆ ಪುರಾಣದಲ್ಲಿ ನಾವು ಒಂದಷ್ಟು ಕಥೆಗಳನ್ನ ನಾವು ಓದಿರ್ತೀವಿ. ಇದರಲ್ಲಿ ಪ್ರಮುಖವಾಗಿರುವಂತದ್ದು ನೀಲಕಂಠ ಅಂತ ಹೇಳ್ತೀವಿ ಶಿವನಿಗೆ. ಅವನ ಕಂಠದಲ್ಲಿ ವಿಷ ಇರುತ್ತೆ. ಸೊ ಅದು ರಾತ್ರಿ ಎಲ್ಲ ಮಲ್ಕೊಂಡ್ಬಿಟ್ರೆ ಎಲ್ಲಿ ವಿಷ ದೇಹಕ್ಕೆ ಹೋಗುತ್ತೆ ಅನ್ನುವಂತ ಒಂದು ಕಾರಣ ಪುರಾಣದಲ್ಲಿ ಬಂದಿರುವಂತದ್ದು. ಅದೇ ರೀತಿ ನಮ್ಮ ಭಕ್ತಿ ಮತ್ತೆ ನಮಗೆ ಒಂದಷ್ಟು ಸಂಕಲ್ಪಗಳು ಇರುತ್ತೆ, ಅದನ್ನ ಒಂದು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಶಿವನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಶಿವರಾತ್ರಿ ಎಂದು ಒಂದಷ್ಟು ನಾಮಸ್ಮರಣೆ, ಒಂದಷ್ಟು ವೇದ ಪಾರಾಯಣ ಮಾಡ್ಕೋಬಹುದು, ಮತ್ತೆ ಒಂದಷ್ಟು ಹೋಮ ಹವನಾದಿಗಳನ್ನ ಮಾಡುವಂಥದ್ದು, ಇವೆಲ್ಲವನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಮನೆಯಲ್ಲಿ ಬೆಳಗ್ಗೆನೆ ಎದ್ದು ಶಿವನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದು ಒಂದು ನಿತ್ಯ ಕರ್ಮಗಳು, ಸ್ನಾನಾದಿಗಳನ್ನ ಮಾಡಿ ಶಿವನಿಗೆ ಪ್ರಿಯವಾದಂತ ಬಿಲ್ಪತ್ರೆಯಲ್ಲಿ ಶಿವನ ಅರ್ಚನೆ ಮಾಡುವಂಥದ್ದು, ಇದು ಬಹಳ ಮುಖ್ಯವಾಗಿರುವಂತದ್ದಾಗಿರುತ್ತೆ. ಮತ್ತೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಸಂಜೆ ವೇಳೆ ಶಿವನಿಗೆ ಪೂಜೆ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಶಿವನಿಗೆ 3 ಕಾಲ ಪೂಜೆಯನ್ನ ಸಲ್ಲಿಸ್ತಾರೆ. ಸೊ ಇದು 3 ಜಾವ ಅಂತಾನು ಹೇಳುವಂಥದ್ದಿರುತ್ತೆ. ಹಾಗಾಗಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಮತ್ತೆ ಅದೇ ರೀತಿ ರಾತ್ರಿ ಕಾಲದಲ್ಲಿನೂ ಸಹ ಸಂಜೆ ವೇಳೆಯಲ್ಲಿ, ಮಧ್ಯರಾತ್ರಿಯಲ್ಲಿ, ಬೆಳಗಿನ ಜಾವ ಶಿವನ ಆರಾಧನೆ ಮಾಡುವಂಥದ್ದು ನಾವು ಇಲ್ಲಿ ಕಾಣಬಹುದು. ಹಾಗಾಗಿ 6 ಕಾಲ ಬರುವಂತದ್ದಿರುತ್ತೆ. ಶಿವನ ಯಾರು ಆರಾಧನೆ ಮಾಡ್ತಾರೋ ಇಡೀ 12 ಮಾಸದ ಏನು ಈ ಮಾಸ ಶಿವರಾತ್ರಿಗಳು ಅಂತ ಬರುತ್ತೆ ಚತುರ್ದಶಿ ತಿಥಿಯಲ್ಲಿ, ಅದು ಪೂರ್ಣ ಫಲಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಮತ್ತೆ ನಾವು ಈ ಪುರಾಣಗಳಲ್ಲಿ ನಾವು ನೋಡಿದಾಗ ಈ ದೇವರುಗಳು ವಿಷ್ಣು ಆಗಬಹುದು ಅಥವಾ ಬೇರೆ ಯಾವುದೇ ಬ್ರಹ್ಮನ ಆರಾಧನೆ ಮಾಡುವಂತದ್ದಾಗ್ಲಿ, ವರವನ್ನ ಪಡಿಬೇಕಂದ್ರೆ ಬಹಳ ವರ್ಷಾನುಗಟ್ಲೆ ತಪಸ್ಸನ್ನ ಮಾಡ್ತಾ ಇದ್ರು. ಆದ್ರೆ ಶಿವ ಹಾಗಲ್ಲ, ಭಕ್ತಿಗೆ ಒಲಿತಾನೆ, ಬೇಗ ಬಂದು ಪ್ರತ್ಯಕ್ಷ ಆಗಿ ವರವನ್ನು ಕೊಟ್ಟಿರುವಂತದ್ದು ಒಂದಷ್ಟು ಪುರಾಣಗಳಲ್ಲಿ ನಾವು ನೋಡಿರ್ತೀವಿ. ಹಾಗಾಗಿ ಶಿವನಿಗೆ ಬೇಗ ಭಕ್ತಿ ಅನ್ನುವಂಥದ್ದು ಏನು ಪ್ರಧಾನವಾಗಿರುತ್ತೆ, ಬೇಗ ಫಲವನ್ನ ಕೊಡುವಂಥದ್ದಿರುತ್ತೆ. ಮತ್ತೆ ವಿಷ್ಣುಗೆ ನಾವು ಅಲಂಕಾರ ಪ್ರಿಯ ಅಂತ ಹೇಳ್ತೀವಿ, ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ. ಹಾಗಾಗಿ ಏನೂ ಇಲ್ಲ ಅಂದ್ರೆ ಒಂದು ತಂಬಿಗೆಯಲ್ಲಿ ನೀರನ್ನ ತೆಗೆದುಕೊಂಡೋಗಿ ದೇವರ ಮೇಲೆ ಹಾಕಿದ್ರೆ ಸಾಕು, ಎಷ್ಟೋ ಪಾಪಗಳು ಕಳಿಯುತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ಏನು ವಿಷ್ಣುವಿನ ಪೂಜೆ ಪುನಸ್ಕಾರಗಳಿಗೆ ಹೇಗೆ ನಾವು ಆದ್ಯತೆ ಕೊಡ್ತೀವೋ ಅಷ್ಟೇ ಶಿವನಿಗೂ ಶಿವರಾತ್ರಿಯ ದಿನ ಅಷ್ಟೇ ಆದ್ಯತೆಯನ್ನ ಕೊಟ್ಟು ಆರಾಧನೆ ಮಾಡುವಂಥದ್ದು ಇಲ್ಲಿ ನೋಡಬಹುದು. ಆಮೇಲೆ ಗುರುಗಳೀಗ ಮನೆಯಲ್ಲಿ ಶಿವಲಿಂಗನ ಇಡಬಹುದಾ ಅಂತ ಕೆಲವರು ಈಗ
ಆ ಮಾಂಸಾಹಾರವನ್ನ ಸೇವನೆ ಮಾಡೋರು ಇರ್ತಾರೆ. ಅಂಥವ್ರ ಮನೇಲಿ ಇಡಬಾರ್ದು ಅಂತಾನು ಹೇಳ್ತಾರೆ. ದೇವಸ್ಥಾನದಲ್ಲಿ ಇಟ್ರೆ ಒಳ್ಳೇದು. ಇದ್ರೂನು ಅದನ್ನ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಬಿಡಿ. ಮನೇಲಿಟ್ಟು ಶಿವಲಿಂಗ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಹೇಗೆ ಇದು? ನೋಡಿ, ಶಿವನ ಆರಾಧನೆ ಮಾಡ್ಬೇಕಾದ್ರೆ ಮನೆ ಆಗ್ಬಹುದು, ದೇವಸ್ಥಾನ ಆಗ್ಬಹುದು, ಎಲ್ಲಿ ಬೇಕಾದ್ರೂ ಆರಾಧನೆ ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಹ್ಮ್. ಯಾಕೆ ಶಿವನ ಮನೆಯಲ್ಲಿ ಇಟ್ಟಬಾರದು ಅನ್ನುವಂಥದ್ದು ಒಂದಷ್ಟು ಕಾರಣಗಳು ಇದಾವೆ. ಅದನ್ನ ನಿಯಮ ನಿಷ್ಠೆಗಳು ಇರಬೇಕು. ಮತ್ತೆ ಯಾವ ವಿಗ್ರಹವನ್ನ ಇಟ್ಟು ಪೂಜೆ ಮಾಡ್ಬೇಕು ಅಂತಾನು ಶಾಸ್ತ್ರದಲ್ಲಿ ಇದೆ. ನೋಡಿ, ಯಾವಾಗ್ಲೂ ಅಷ್ಟೇ ಶಿವನ ವಿಗ್ರಹ ಆಗ್ಬೋದು, ಮನೆಯಲ್ಲಿ ಇಡುವಂತ ವಿಗ್ರಹಗಳು ಗೃಹ ಯಜಮಾನನ ಕೈ ಅಳತೆಯ ಒಳಗಡೆ ಇರಬೇಕು. ಕಲ್ಲಿನ ವಿಗ್ರಹವನ್ನ ಮನೆಯಲ್ಲಿ ಇಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನೀವು ಸ್ಫಟಿಕ ವಿಗ್ರಹವನ್ನ ಇಡಬಹುದು, ಅಥವಾ ಈ ಪಾದರಸದಿಂದ ಮಾಡಿರುವಂತದ್ದು ಅತಿ ಶ್ರೇಷ್ಠವಾದಂತದ್ದು ವಿಗ್ರಹ ಅಂತ ಹೇಳ್ತೀವಿ, ಶಿವನ ಲಿಂಗವನ್ನ ಇಟ್ಟು ಪೂಜೆ ಮಾಡುವಂಥದ್ದು. ಮತ್ತೆ ಅನುಕೂಲ ಆಯ್ತು ಅಂತ ಹೇಳಿದ್ರೆ ಬೆಳ್ಳಿದು ಕೆಲವರ ಮನೆಯಲ್ಲಿ ಇರುತ್ತೆ, ಒಂದು ತಾಮ್ರದ್ದು ಇಟ್ಟು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಸೊ ಅದನ್ನ ಅರ್ಚನೆ ಪೂಜೆ ಪುನಸ್ಕಾರಗಳನ್ನ ಮಾಡಬಹುದು, ಯಾವುದೇ ರೀತಿಯಾದಂತ ಮೈಲಿಗಳು ಇಲ್ಲ ಅನ್ನುವಂಥದ್ದು ಇರುತ್ತೆ. ನೀವು ವಿಷ್ಣು ಆರಾಧನೆ ಮಾಡ್ಬೇಕಾದ್ರೂ ಒಂದಷ್ಟು ಏಕಾದಶಿ ಆಗಬಹುದು, ಒಂದಷ್ಟು ಆಚರಣೆ ವಿಧಿವಿಧಾನಗಳಾಗಬಹುದು, ನಿಯಮ ನಿಷ್ಠೆಗಳು ಹೀಗೆ ಮಾಡ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಶಿವನ ಆರಾಧನೆ ಮಾಡ್ಬೇಕಾದ್ರೆ ಯಾವುದೇ ಮೈಲಿಗೆ ಇಲ್ಲ ಅಂತ ಹೇಳುತ್ತೆ. ಯಾಕಂದ್ರೆ ಅವನು ಅರ್ಧನಾರೀಶ್ವರ ಅಂತ ಹೇಳ್ತೀವಿ. ಹಾಗಾಗಿ ಶಿವನಿಗೆ ಯಾವುದೇ ರೀತಿಯಾದಂತಹದ್ದು ಹೀಗೆ ಆಚರಣೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಲಿಲ್ಲ. ಭಕ್ತಿ ಪ್ರಧಾನವಾದಂತಹದ್ದು ಪೂಜೆ ಆಗಿರುತ್ತೆ. ಹಾಗಾಗಿ ಶಿವನ ವಿಗ್ರಹವನ್ನ ಗೃಹ ಯಜಮಾನನ ಕೈ ಅಳತೆಯ ಒಳಗಡೆ ಇರುವಂತಹ ವಿಗ್ರಹವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ. ಅತಿ ದೊಡ್ಡ ವಿಗ್ರಹಗಳನ್ನ ಪೂಜೆ ಮಾಡಿದಾಗ ಅದಕ್ಕೆ ಒಂದು 3 ಹೊತ್ತುನು ಪೂಜೆಯನ್ನ ಸಲ್ಲಿಸಬೇಕು, ನೈವೇದ್ಯಾದಿಗಳನ್ನ ಇಡಬೇಕು. ಈ ಒಂದಷ್ಟು ನಿಯಮಗಳಿರುತ್ತೆ. ಸೊ ಅದನ್ನ ಆಚರಣೆ ಮಾಡಕ್ ಆಗೋದಿಲ್ಲ. ಹಾಗಾಗಿ ದೇವಸ್ಥಾನದಲ್ಲಿ ಏನು ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡೋದು ಶ್ರೇಷ್ಠವಾದಂತಹದ್ದು. ಓಕೆ ಗುರುಗಳೇ, ಇನ್ನು ಈ ಶಿವರಾತ್ರಿಯ ಸಂದರ್ಭದಲ್ಲಿ ಒಂದಷ್ಟು ರಾಶಿಗಳಿಗೆ ಒಳ್ಳೇದಾಗುತ್ತೆ, ಶಿವನ ಅನುಗ್ರಹ ಇರುತ್ತೆ, ಮುಂದೆ ಅವರಿಗೆ ಒಳ್ಳೆ ದಿನಗಳು ಇರುತ್ತೆ ಅನ್ನೋದಾದ್ರೆ ಯಾವ್ಯಾವ ರಾಶಿ ಮೇಲೆ ಶಿವನ ಕೃಪೆ ಇರುತ್ತೆ, ಜೊತೆಗೆ ಒಂದಷ್ಟು ಅದೃಷ್ಟಗಳು ಸಿಗುತ್ತೆ ಅನ್ನೋದಾದ್ರೆ? ಈ ಆರಿದ್ರ ನಕ್ಷತ್ರದವರಿಗೆ ಬಹಳ ಈ ಶಿವರಾತ್ರಿ ಬಹಳ ವಿಶೇಷವಾದಂತ ಶಿವರಾತ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಆರಿದ್ರ ನಕ್ಷತ್ರ ಶಿವನ ನಕ್ಷತ್ರವಾಗಿರುತ್ತೆ. ಮತ್ತೆ ಅದರ ಜೊತೆಗೆ ಒಂದಷ್ಟು ನಕ್ಷತ್ರ ರಾಶಿಯವರಿಗೆ ಈ ಶಿವರಾತ್ರಿಯ ನಂತರ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗುವಂತ ಸಾಧ್ಯತೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ರೋಹಿಣಿ ನಕ್ಷತ್ರ ಮತ್ತೆ ಮೃಗಶಿರ ನಕ್ಷತ್ರದವರಿಗೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ರೆ ಶಿವನ ಆರಾಧನೆಯಿಂದ ಒಂದಷ್ಟು ಅಭಿವೃದ್ಧಿ ಆಗುವಂತ ಸಾಧ್ಯತೆ ಇರುತ್ತೆ. ಆರಿದ್ರ ನಕ್ಷತ್ರ ಮತ್ತೆ ಅದರ ಜೊತೆಗೆ ಈ ಸಿಂಹ ರಾಶಿಯಲ್ಲಿ ಬರುವಂತದ್ದು ಪುಬ್ಬ ನಕ್ಷತ್ರ ಯಾರು ಜನನಾಗಿರ್ತಾರೋ ಒಂದಷ್ಟು ಕೋಪಿಷ್ಟ್ರು ಜಾಸ್ತಿ, ಅಂದ್ರೆ ನೇರವಾಗಿ ಮಾತಾಡ್ಬಿಡ್ತಾರೆ. ಆ ಕೋಪವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಶಿವನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಮತ್ತೆ ವಿವಾಹ ಶುಭ ಕಾರ್ಯಗಳು ಇದೇ ಶಿವರಾತ್ರಿಯ ನಂತರ ಈ ನಕ್ಷತ್ರಗಳಿಗೆ ಅನುಕೂಲ ಆಗುವಂತದ್ದು ಇರುತ್ತೆ. ಮತ್ತೆ ಈಗಾಗಲೇ ಪ್ರಸ್ತುತ ಧನುರ್ ರಾಶಿ ಮತ್ತೆ ಅದ್ರ ಜೊತೆಗೆ ಮಕರ ರಾಶಿಯವರಿಗೆ ನಾವು ಈಗ ನೋಡಕ್ ಹೋದ್ರೆ ಒಂದಷ್ಟು ಶನಿ ಪ್ರಭಾವ, ಒಂದಷ್ಟು ಗುರು ಅನುಗ್ರಹ ಇಲ್ದಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಅಂತವರೆಗೂ ಈ ಶಿವರಾತ್ರಿಯ ನಂತರ ಈ ಮಕರ ರಾಶಿಯವರಿಗೆ ಬಹಳಷ್ಟು ಸಾಲ ಸಮಸ್ಯೆಗಳು ಮತ್ತೆ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಅದರಲ್ಲಿ ಬಿಸ್ನೆಸ್ ಅಲ್ಲಿ ಇರುವಂತವ್ರಿಗಂತೂ ಬಹಳ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಅಂತಹದ್ದು 2026 ಶಿವರಾತ್ರಿ ಹಬ್ಬದ ನಂತರ ದಿನಗಳು ಬಹಳ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಏನೇ ಕೈ ಹಾಕಿ ಕೆಲಸವನ್ನ ಪ್ರಾರಂಭ ಮಾಡಿದ್ರು ಹಣಕಾಸಿನ ವಿಚಾರದಲ್ಲಿ ಆಗಬಹುದು, ಅಥವಾ ಯಾವುದೋ ಶುಭ ಕಾರ್ಯಗಳು ಆಗ್ತಾ ಇಲ್ಲ, ಅಥವಾ ಮನೆ ವಿಚಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ ಅನ್ನುವಂಥವ್ರಿಗೂ ಹೆಚ್ಚು ಅನುಕೂಲ ಆಗುವಂಥದ್ದು ಈ ಮಕರ ರಾಶಿಯವರಿಗೆ ಕಂಡು ಬರುವಂತದ್ದು ಇರುತ್ತೆ. ಈ ಧನು ರಾಶಿಯವರಿಗೆ ಏನ್ ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ ಸಪ್ತಮ ಗುರು ಮತ್ತೆ ಇದೇ ಆರಿದ್ರ ನಕ್ಷತ್ರದ ಒಳಪಡುವಂತ ರಾಶಿಯಲ್ಲಿ ಗುರು ಇರೋದ್ರಿಂದ ಅವ್ರಿಗೆ ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ನೋಡಿ, ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾತ್ಯಾಯಿನಿ ಆರಾಧನೆ ಮಾಡುವಂಥದ್ದು, ಮತ್ತೆ ಒಂದಷ್ಟು ಗಿರಿಜಾ ಕಲ್ಯಾಣ ಉತ್ಸವವನ್ನು ಮಾಡುವಂಥದ್ದು, ಇವೆಲ್ಲ ನಾವು ನೋಡ್ತೀವಿ. ಸೊ ಇದೇ ಧನುರ್ ರಾಶಿಯವರು ಮೂಲಾ ನಕ್ಷತ್ರ ಆಗಬಹುದು ಅಥವಾ ಉತ್ತರಾಷಾಢ ನಕ್ಷತ್ರ 1ನೇ ಪಾದದವರು ಆಗಬಹುದು, ಇವ್ರಿಗೆ ಮದುವೆ ವಿಚಾರದಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸೊ ಅಂತವ್ರಿಗೂ ಏನಾದ್ರೂ ಸಾಧ್ಯವಾಯಿತು ಅಂದ್ರೆ ಇದೇ ಶಿವರಾತ್ರಿ ದಿನ ಗಿರಿಜಾ ಕಲ್ಯಾಣೋತ್ಸವಕ್ಕೆ ಪಾಲ್ಗೊಳ್ಳೋದಾಗ್ಲಿ ಅಥವಾ ಮಾಡಿಸುವಂತದ್ದಾಯ್ತು ಅಂದ್ರೆ ಕನಿಷ್ಠ ಪಕ್ಷ ಶಿವನಿಗೆ ಬಿಲ್ಪತ್ರೆ ಅರ್ಚನೆ ಮಾಡಿಸೋದ್ರಿಂದನೂ ವಿವಾಹ ಮತ್ತೆ ಶುಭ ಕಾರ್ಯಗಳು ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ರಾಶಿಯವರಿಗೆ ಒಂದಷ್ಟು ಬದಲಾವಣೆಗಳನ್ನ ನೋಡಬಹುದು. ಸೊ ಇದೊಂದು ಗ್ರಹಗಳ ಬದಲಾವಣೆನೂ ಒಂದು ಕಾರಣ ಆಗುತ್ತೆ. ಮತ್ತೆ ಶಿವರಾತ್ರಿಯ ಹಬ್ಬದ ದಿನದಿಂದ ಒಂದಷ್ಟು ವರ್ಷ ಪೂರ್ತಿನೂ ಒಂದಷ್ಟು ಅಭಿವೃದ್ಧಿ ಶುಭ ಕಾರ್ಯಗಳಾಗ್ಲಿಕ್ಕೂ ಸಾಧ್ಯ ಆಗುತ್ತೆ. ಆಮೇಲೆ ಗುರುಗಳೇ, ಈ ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಮಾಡ್ಲೇಬೇಕಾ? ಕೆಲವರು ಜಾಗರಣೆ ಮಾಡ್ಬೇಕು ಅಂತಂದ್ರೆ ನಿದ್ದೆಗೆ ಇಟ್ಬಿಡೋದಷ್ಟೇ, ರಾತ್ರಿ ಇಡೀ ಮಲಗಬಾರ್ದು ಅನ್ನೋ ಕಾರಣಕ್ಕೆ
ಈಗ ಟಿವಿ ನೋಡೋದು ಅಥವಾ ಫಿಲಂಗಳನ್ನ ನೋಡ್ತಾ ಹೌದು. ಕುತ್ಕೊಳ್ಳೋದು ಅಥವಾ ಇನ್ನೇನೋ ಆಟಗಳನ್ನ ಆಡೋದು, ಗೇಮ್ಸ್ ಆಟ ಆಡೋದು, ಜೊತೆಗೆ ಹೊರಗಡೆ ಸುತ್ತಾಡ್ಕೊಂಡ್ ಬರೋದು, ಹೀಗೆಲ್ಲ ಮಾಡ್ತಾರೆ. ನಿಜವಾದ ಜಾಗರಣೆ ಅಂದ್ರೆ ಹೇಗಿರ್ಬೇಕು ಅಂತ? ನೋಡಿ, ಯಾವಾಗ್ಲೂ ಅಷ್ಟೇ, ಜಾಗರಣೆ ಅಂತ ಹೇಳಿದ್ರೆ ಭಕ್ತಿ ಪ್ರಧಾನವಾಗಿರ್ಬೇಕಾಗುತ್ತೆ. ಅಂದ್ರೆ ದೇವರ ಸ್ಮರಣೆ ಬಹಳ ಅಗತ್ಯ ಇರುವಂತದ್ದು. ಈಗ ನಾವು ಜಾಗರಣೆ ಇದ್ದೀವಪ್ಪ ಅಂತ ಹೇಳಿ ಯಾವುದೋ ಒಂದು ಸಿನಿಮಾ ನೋಡುವಂತದ್ದಾಗ್ಲಿ, ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲ ಸ್ನೇಹಿತರು ಸೇರ್ಕೊಂಡು ಆಟ ಆಡುವಂತದ್ದಾಗ್ಲಿ, ಅದು ಜಾಗರಣೆ ಆಗೋದಿಲ್ಲ. ಹಾಗಾಗಿ ಹೆಚ್ಚು ಭಜನೆಗಳಿಗೆ ಮಹತ್ವವನ್ನ ಕೊಡುವಂತದ್ದಿರುತ್ತೆ. ಮತ್ತೆ ಶಿವನ ನಾಮಸ್ಮರಣೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂತದ್ದಿರುತ್ತೆ. ಶಿವನ ಮಂತ್ರಗಳಿಗೆ ಹೆಚ್ಚು ಪಠನೆಯಿಂದ ಸಮಯವನ್ನು ಕಳೆಯೋದ್ರಿಂದ ಹೆಚ್ಚು ಫಲಗಳ ಲಭ್ಯ ಆಗುವಂತದ್ದಿರುತ್ತೆ. ಹಾಗಾಗಿ ಯಾರೇ ಜಾಗರಣೆ ಮಾಡಬೇಕು ಅನ್ನುವಂಥವ್ರು ಯಾರೆಲ್ಲ ಸಂಕಲ್ಪ ಇದೆಯೋ, ಆದಷ್ಟು ದೇವರ ಸ್ಮರಣೆಯನ್ನು ಮಾಡುವಂಥದ್ದು, ಭಜನೆಗಳನ್ನು ಮಾಡುವಂಥದ್ದು, ಒಟ್ಟಾರೆ ದೇವರ ನಾಮಸ್ಮರಣೆಯನ್ನ ಆಗ್ಬೇಕು ಅಂತ ಹೇಳುತ್ತೆ. ಶಾಸ್ತ್ರದಲ್ಲಿ ಇರೋದೇ ಹಾಗೆ. ಸೊ ನಾನು ನೋಡಪ್ಪ, ಯಾವ್ದೋ ಒಂದು ಫಿಲಂ ನೋಡಿದೆ, ಚೆನ್ನಾಗಿತ್ತು, ರಾತ್ರಿ ಎಲ್ಲ ಜಾಗರಣೆ ಇದ್ಬಿಟ್ಟೆ, ಮಾರನೇ ದಿವಸ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ ಅಂತ ಯಾರು ಹೇಳ್ತಾರೋ ಫಲಗಳು ಕೊಡೋದಿಲ್ಲ. ಹಾಗಾಗಿ ನೀವು ಜಾಗರಣೆ ಇಲ್ಲ ಅಂದ್ರೇನು ತೊಂದರೆ ಇಲ್ಲ. ಸೊ ಈ ತರದ್ದು ಕೆಲವೊಂದೆಲ್ಲ ಸಿನಿಮಾ ಅಥವಾ ಇನ್ಯಾರೋ ಸ್ನೇಹಿತರ ಜೊತೆ ಆಟ ಆಡುವಂಥದ್ದು, ಇದೆಲ್ಲ ಪ್ರಯೋಜನ ಬರೋದಿಲ್ಲ. ಹಾಗಾಗಿ ದೇವರ ಸ್ಮರಣೆ, ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವನ್ನು ಕೊಟ್ಟು ಅರ್ಚನೆ ಪೂಜಾದಿಗಳನ್ನ ಮಾಡಿಸುವಂಥದ್ದು ಮಾಡೋದು ಬಹಳ ಒಳ್ಳೆಯದು. ಕನಿಷ್ಠ ಪಕ್ಷ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಮಾಡಿದ್ರೆ ಸಾಕು, ಎಷ್ಟೋ ಪಾಪಗಳು ಕಳೆಯುತ್ತೆ ಅಂತ ಹೇಳುತ್ತೆ. ಅಂದ್ರೆ ಬೇರೆ ದಿನಗಳಲ್ಲಿ ಒಂದಷ್ಟು ಫಲಗಳು ಕೊಟ್ರೆ, ಈ ಶಿವರಾತ್ರಿಯಲ್ಲಿ ಕೊಡುವಂತ ಫಲಗಳೇ ಬೇರೆ ಇರುತ್ತೆ. ಒಂದಷ್ಟು ಕರ್ಮಗಳು ಕಳೆಯುತ್ತೆ, ಒಂದಷ್ಟು ಹಿಂದಿನ ಜನ್ಮದ ಪಾಪಗಳು ಕಳೆಯುತ್ತೆ. ಇವತ್ತು ಎಷ್ಟೋ ಜನ ಏನೇ ಮಾಡಿದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದೆ ಅನ್ನುವಂಥದ್ದು, ಯಾರೆಲ್ಲ ಸಮಸ್ಯೆಗಳಲ್ಲಿ ಇದ್ದಾರೋ ಅದರಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೆಚ್ಚು ಜಾಗರಣೆ ಇದ್ರೆ ಇನ್ನಷ್ಟು ಫಲಗಳು ಬರುತ್ತೆ. ಒಂದಷ್ಟು ಉಪವಾಸಾದಿಗಳನ್ನ ಇದ್ದು ಜಾಗರಣೆ ಮಾಡಿದ್ರೆ ಹೆಚ್ಚು ಫಲ ಲಭ್ಯ ಅನ್ನುವಂಥದ್ದಿರುತ್ತೆ. ಯಾಕಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ರೆ ದೇವರ ಸ್ಮರಣೆ ಬರೋದಿಲ್ಲ, ನಿದ್ದೆ ಬಂದ್ಬಿಡುತ್ತೆ. ಹಾಗಾಗಿ ಅದಕ್ಕೋಸ್ಕರ ಜಾಗರಣೆ ಮಾಡುವಂತವ್ರು ಒಂದು ಅಲ್ಪ ಆಹಾರವನ್ನ ತೆಗೆದುಕೊಳ್ಳೋ, ಹಣ್ಣು ಹಂಪಲುಗಳು, ಹಾಲು ಸೇವನೆ ಮಾಡೋದು ಬಹಳ ಒಳ್ಳೆತ್ತು ಅನ್ನುವಂಥದ್ದು ಹೇಳುತ್ತೆ. ಓಕೆ, ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.